ಗೋ ಮಾತಾ ಕಿ ಜೈ ಶ್ರೀರಾಮ್. ಬಂಧುಗಳೇ, ಎಲ್ಲಿಂದ ಪ್ರಾರಂಭ ಮಾಡೋದು ಎಲ್ಲಿ ಕೊನೆಗೊಳಿಸೋದು ಅಂತ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಾವೆಲ್ಲ ಆರಾಧನೆ ಮಾಡ್ತಾ, ನಾವೆಲ್ಲ ಪೂಜಿಸ್ತಾ ಇರುವಂಥ ಈ ಒಂದು ಪುಣ್ಯ ಭೂಮಿಯಲ್ಲಿ ನಡೀತಾ ಇದೆ. ಮಹಾತ್ಮ ಗಾಂಧಿಯವರು 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು. ಗೋವಿನ ರಕ್ಷಣೆ ಇಲ್ಲದ ಈ ಭೂಮಿ ನಾನು ಸ್ವರಾಜ್ಯ ಅಂತ ಒಪ್ಕೊಳ್ಳೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಇವತ್ತು ಅದೇ ಗಾಂಧಿಯ ಹೆಸರನ್ನು ದಿನನಿತ್ಯ ಉಪಯೋಗಿಸ್ತಿರುವಂಥ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಇರುವಂಥ ಈ ರಾಜ್ಯದಲ್ಲಿ ನಾವೆಲ್ಲ ಪೂಜೆ ಮಾಡ್ತಾ ಇರುವಂಥ, ನಾವೆಲ್ಲ ಭಕ್ತಿ ಭಾವದಿಂದ ನೋಡುವಂಥ, ತಾಯಿಯ ಸ್ಥಾನದಲ್ಲಿ ಇಟ್ಕೊಂಡಿರುವಂಥ ಗೋಮಾತೆಯ ಕೆಚ್ಚಲನ್ನು ಕಡಿಯುವಂಥ ಒಂದು ಮಾನಸಿಕತೆಯ ವ್ಯಕ್ತಿಗಳು ರಾಜಾರೋಷವಾಗಿ ಈ ರಾಜ್ಯದಲ್ಲಿ ಓಡಾಡ್ತಾರೆ. ಓಡಾಡುವಂಥ ಧೈರ್ಯ ಅವರಿಗಿದೆ. ಈ ರೀತಿಯ ಕ್ರೌರ್ಯ, ಈ ರೀತಿಯಾದಂಥ ನಮ್ಮ ತಾಯಿಯನ್ನೇ ಕಡಿದು ಹಾಕುವಂಥ ಮಾನಸಿಕತೆಯನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳು ರಾಜಾರೋಷವಾಗಿ ಓಡಾಡುವಂಥ ಒಂದು ಧೈರ್ಯ, ಆತ್ಮಸ್ಥೈರ್ಯ, ಮಾನಸಿಕತೆ ಇರುವಂಥ ವ್ಯಕ್ತಿಗಳು ಓಡಾಡ್ತಾರೆ ಅಂತ ಇದ್ದರೆ ಯಾವ ರೀತಿಯ ಪರಿಸ್ಥಿತಿಯಲ್ಲಿ, ಯಾವ ರೀತಿಯ ಒಂದು ಆಡಳಿತ ಈ ರಾಜ್ಯದಲ್ಲಿ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಪ್ರಾರಂಭ ಆಗಿರೋದು ಕೇವಲ ಈ ಚಾಮರಾಜಪೇಟೆ ಘಟನೆ ಮುಖಾಂತರ ಅಲ್ಲ. ಈ ರಾಜ್ಯದಲ್ಲಿ ಕಳೆದ 1.5 ವರ್ಷದಿಂದ ಆಡಳಿತ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013ರಿಂದ 2018ರವರೆಗೆ ಆಡಳಿತ ಮಾಡಿದಂಥ ಇದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕಳೆದ ಬಾರಿ ಯಾವ ರೀತಿ ಹಿಂದೂ ವಿರೋಧಿ ಕೃತ್ಯಗಳನ್ನು, ಹಿಂದೂ ವಿರೋಧಿ ಮಾನಸಿಕತೆಯನ್ನು, ಹಿಂದೂ ವಿರೋಧಿ ಆಡಳಿತ ನೀತಿಯನ್ನು ಅನುಸರಿಸಿಕೊಂಡಿತ್ತ, ಅದರ ಡಬಲ್ ಪಟ್ಟು ರೀತಿಯಲ್ಲಿ ಸಿದ್ದರಾಮಯ್ಯ 2.0 ರೀತಿಯಲ್ಲಿ ಕಳೆದ 1.5 ವರ್ಷದಿಂದ ಆಡಳಿತವನ್ನು ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಮಾಡಿದಿರುವಂಥ ಮೊದಲ ಕೆಲಸ ಏನು? PFI ಮತ್ತು ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಂಥ PFIನ 351 ಕೇಸ್ಗಳನ್ನು ವಾಪಸ್ ಪಡೆಯುವಂಥ ಒಂದು ಮೊದಲ ಕೆಲಸವನ್ನು ಈ ಸರ್ಕಾರ ಮಾಡಿತು. KJ ಹಳ್ಳಿ ಪ್ರಕರಣಗಳಲ್ಲಿ ಪಾಲ್ಗೊಂಡಿದ್ದವರ ಕೇಸನ್ನು ವಾಪಸ್ ಪಡೆಯುವಂಥ ಕೆಲಸವನ್ನು ಮಾಡಿತು. ವಿಧಾನಸೌಧದ ಒಳಗೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳಿಕೆಗಳನ್ನು, ಘೋಷಣೆಗಳನ್ನು ಕೂಗಿದಂಥ ವ್ಯಕ್ತಿಗಳನ್ನು ಸಮರ್ಥನೆ ಮಾಡುವಂಥ ಕೆಲಸವನ್ನು ಈ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರೂ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆ ಕಾರಣಕ್ಕೆ ಈ ರೀತಿಯ ಮಾನಸಿಕತೆಯ ವ್ಯಕ್ತಿಗಳು ಇವತ್ತು ರಾಜಾರೋಷವಾಗಿ ಓಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಯಾವ ರೀತಿಯ ಮಾನಸಿಕತೆ ಇದು? ಪ್ರಾಯಶಃ ಈ ಸರ್ಕಾರಕ್ಕೆ ಟಿಪ್ಪು ಸುಲ್ತಾನ್ ಪ್ರೇರಣೆ, ಔರಂಗಜೇಬ್ ಪ್ರೇರಣೆ. ಆ ಕಾರಣಕ್ಕೆ ಈ ರೀತಿ ಹಿಂದುವಿನ ಭಾವನೆಗಳನ್ನು ಘಾಸಿಗೊಳಿಸುವಂಥ ಕೆಲಸ, ಹಿಂದುವಿನ ಸ್ವಾಭಿಮಾನವನ್ನು ಕೆಣಕುವಂಥ ಕೆಲಸ, ಹಿಂದೂಗಳು ಆರಾಧನೆಯ ರೀತಿಯಲ್ಲಿ ಇಟ್ಕೊಂಡಿರುವಂಥ ಗೋಮಾತೆಯನ್ನು, ಅದರ ಕೆಚ್ಚಲನ್ನು ಕಡಿಯುವಂಥ ಕೆಲಸ. ಬಂಧುಗಳೇ, ಒಂದ್ಸಲ ನಾವು ಅರ್ಥ ಮಾಡ್ಕೊಳ್ಬೇಕು, ಒಂದು ಕ್ಷಣ ಯೋಚನೆಯನ್ನು ಮಾಡಬೇಕು. ಯಾವ ಮಾನಸಿಕತೆಯವರು ಇವರು ಅಂತ. ಕೆಚ್ಚಲನ್ನು ಕಡಿಯೋದಂದರೆ ನಿನ್ನ ತಾಯಿಯನ್ನು ಕಡಿತೇವೆ ನಾವು, ನಿನ್ನ ತಾಯಿಯ ಮೇಲೆ ತಲವಾರನ್ನು ತೋರಿಸ್ತೇವೆ ಅನ್ನುವಂಥ ಹಿಂದೂಗಳನ್ನು ಭಯದಲ್ಲಿ ಇಡುವಂಥ ಒಂದು ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನಿನ್ನೆ ಹೊನ್ನಾವರದಲ್ಲಿ ಒಂದು ಘಟನೆ ನಡೆದಿದೆ ಮೊನ್ನೆ. ಇದೊಂದು ಸೀರೀಸ್ ಆಫ್ ಇವೆಂಟ್ಸ್ ರೀತಿ ನಡೀತಾ ಇದೆ. ಹಿಂದೂ ಕಾರ್ಯಕರ್ತರನ್ನು ಹೆದರಿಸುವಂಥ ಕೆಲಸ, ಹಿಂದೂಗಳ ಆರಾಧನೆಯನ್ನು ಕೆಣಕುವಂಥ ಕೆಲಸ ನಿರಂತರವಾಗಿ ಈ ರಾಜ್ಯದಲ್ಲಿ ನಡೀತಾ ಇದೆ. ಬಂಧುಗಳೇ, ನಾನು ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಹಿಂದೂ ಸಮಾಜವನ್ನು ಕೆಣಕಲಿಕ್ಕೆ ಬಂದರೆ, ಧರ್ಮವನ್ನು ಕೆಣಕಲಿಕ್ಕೆ ಬಂದರೆ ಈ ಮಣ್ಣಲ್ಲಿ ಯಾರೂ ಉಳಿದಿಲ್ಲ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಸಿದ್ದರಾಮಯ್ಯನಿಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತುಳುನಾಡಿನ ಪುಣ್ಯ ಭೂಮಿಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿದ್ದರಾಮಯ್ಯನವರಿಗೆ, ಇದು ಸತ್ಯ ಧರ್ಮ ನ್ಯಾಯದ ನೆಲೆ. ಇಲ್ಲಿ ಯಾರು ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ಆಡಳಿತವನ್ನು ಮಾಡ್ತಾರ, ಯಾರು ಸತ್ಯ ಧರ್ಮ ನ್ಯಾಯದ ಆಧಾರದಲ್ಲಿ ಬದುಕ್ತಾರ, ಅವರಿಗೆ ಮಾತ್ರ ಭಗವಂತನ ಆಶೀರ್ವಾದ ಇರ್ತದೆ, ಅವರಿಗೆ ಮಾತ್ರ ಜನರ ಆಶೀರ್ವಾದ ಇರ್ತದೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನಿಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಯಾರು ಸತ್ಯ ಧರ್ಮ ನ್ಯಾಯದ ವಿರುದ್ಧ ಹೋಗಿದಾರ ಅವರನ್ನು ಶಾಶ್ವತವಾಗಿ ಮನೆಗಟ್ಟುವಂಥ ಕೆಲಸ, ಅವರನ್ನು ಶಾಶ್ವತವಾಗಿ ಓಡಿಸುವಂಥ ಕೆಲಸವನ್ನು ಈ ನೆಲದ ಜನರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಾಡಿದ್ದಾರೆ. ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನದಲ್ಲಿ, ಶ್ರೀರಾಮಚಂದ್ರನ
ಪ್ರಾಣ ಪ್ರತಿಷ್ಠೆ ಮಾಡುವಂಥ ಸಂದರ್ಭದಲ್ಲಿ ಮಾಡಿದ್ದಾರೆ ಮತ್ತು ಸಿದ್ದರಾಮಯ್ಯನವರಿಗೆ ಏನು ಬಿಟ್ಟು ಕೊಡುವುದಿಲ್ಲ ಅನ್ನುವಂಥ ಮಾತನ್ನೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗಾಂಧೀಜಿಯವರು ಯಾವತ್ತೂ ಹೇಳ್ತಾ ಇದ್ರು, ಹಿಂದೂಗಳು ಇಡೀ ವಿಶ್ವಕ್ಕೆ ಕೊಟ್ಟಿರುವಂಥ ದೊಡ್ಡ ಕೊಡುಗೆಯನ್ನು, ಹಿಂದೂ ಸಮಾಜ ಕೊಟ್ಟಿರುವ ಕೊಡುಗೆ ಏನಂದರೆ ಪ್ರಾಣಿ ರಕ್ಷಣೆಯ ಒಂದು ದೊಡ್ಡ ಕೊಡುಗೆ, ಗೋಮಾತೆಯನ್ನು ಆರಾಧನೆ ಮಾಡುವಂಥ ಒಂದು ದೊಡ್ಡ ಕೊಡುಗೆ. ಗೋಮಾತೆಯ ಆರಾಧನೆ ಕೇವಲ ಒಂದು ಪ್ರಾಣಿಯ ಆರಾಧನೆ ಅಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದೊಂದು ಭಕ್ತಿ ಭಾವದ ಪ್ರತೀಕ. ಇದು ಈ ರಾಷ್ಟ್ರ ಅನ್ನುವಂಥದ್ದು ಕೇವಲ ಒಂದು ಜಿಯೋ ಪೊಲಿಟಿಕಲ್ ಎಂಟಿಟಿ ಅಲ್ಲ ಅನ್ನುವಂಥದ್ದನ್ನು ನಮ್ಮ ಕೇಂದ್ರದ ಗೃಹ ಸಚಿವರು ಯಾವತ್ತೂ ಹೇಳ್ತಾ ಇದ್ದಾರೆ. ಇದು ಕೇವಲ ಒಂದು ಭೂಭಾಗ ಅಲ್ಲ, ಇದಕ್ಕೊಂದು ಸಾಂಸ್ಕೃತಿಕ ಪರಂಪರೆ ಇದೆ, ಇದಕ್ಕೊಂದು ಸಿವಿಲೈಸೇಷನಲ್ ಹಿಸ್ಟ್ರಿ ಇದೆ. ಇದನ್ನು ಅರ್ಥ ಮಾಡಿಕೊಳ್ಳದಂಥ ವ್ಯಕ್ತಿಗಳು ಆಡಳಿತಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತದೆ. ಅವರಿಗೆ ಅರ್ಥ ಆಗದಿದ್ದರೆ ಅರ್ಥ ಆಗುವಂಥ ಭಾಷೆಯಲ್ಲಿ ಮತ್ತು ಕೃತ್ಯದಲ್ಲಿ ನಾವು ಮಾಡಬೇಕಾದ ಅವಶ್ಯಕತೆ ಇದೆ ಎನ್ನುವಂಥದ್ದನ್ನು ನಾನೆಲ್ಲ ಬಂಧುಗಳಿಗೆ ಇವತ್ತು ಅರ್ಥ ಮಾಡಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ಇನ್ನು ರಾಜ್ಯದ ರಾಜಧಾನಿಯಲ್ಲಿ ವಿಧಾನಸೌಧದಿಂದ ಕೇವಲ ಒಂದು 4-5 ಕಿಲೋಮೀಟರ್ ದೂರದಲ್ಲಿ ಈ ರೀತಿಯ ಘಟನೆ ನಡೀತದೆ. ಅದಕ್ಕೆ ಗೃಹ ಸಚಿವರು ಸಮಜಾಯಿಷಿ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಮುಖ್ಯಮಂತ್ರಿ ಒಂದು ಮಾತಾಡೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿರುವಂಥ ದೊಡ್ಡ ದೊಡ್ಡ ಸೋಕಾಲ್ಡ್ ಕಾಂಗ್ರೆಸ್ ನಾಯಕರು ಎಲ್ಲ ಕಡೆಗಳಲ್ಲಿ ಹೋಗಿ ದೇವಸ್ಥಾನದಲ್ಲಿ ಪ್ರಸಾದವನ್ನು ತೆಗೆದುಕೊಳ್ತಾರೆ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತಾರೆ. ಈ ಸಂದರ್ಭದಲ್ಲಿ ಅವರ ಬಾಯಿಗೆ ಬೀಗ ಹಾಕಿದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಬಂಧುಗಳೇ, ನಾನು ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ನಾವೆಲ್ಲ ಇವತ್ತು ಸಾಂಕೇತಿಕವಾಗಿ ಈ ಹೋರಾಟವನ್ನು ಮಾಡಿದ್ದೇವೆ. ಕೇವಲ ಈ ಹೋರಾಟಕ್ಕೆ ಸೀಮಿತವಾಗಬಾರ್ದು. ನಾವು ಮನೆ ಮನೆಗೆ ಹೋಗಿ ಜಾಗೃತಿಯ ಕೆಲಸವನ್ನು ಮಾಡಬೇಕು. ಈ ಘಟನೆಯನ್ನು ಎಲ್ಲರಿಗೂ ತಿಳಿಸುವಂಥ ಕೆಲಸವನ್ನು ಮಾಡಬೇಕು. ಸಮಾಜವನ್ನು ಎಬ್ಬಿಸುವಂಥ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ಗೋಮಾತೆಯ ರಕ್ಷಣೆ ನಮ್ಮ ಕರ್ತವ್ಯ ಮಾತ್ರ ಅಲ್ಲ, ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿರುವಂಥ ನಮಗೆ ಇದೊಂದು ದೊಡ್ಡ ಜವಾಬ್ದಾರಿ, ಭಗವಂತ ನೀಡಿರುವ ಜವಾಬ್ದಾರಿ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮಗೆ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂದರೆ ಹಿಂದೂ ಸಮಾಜದ ಕೆಲಸ ಏನಿದೆಯಾ ಅದು ನಮಗೋಸ್ಕರ ಬದುಕುವಂಥದ್ದಲ್ಲ, ಚರಾಚರ ವಸ್ತುಗಳಿಗಾಗಿ ಬದುಕುವಂಥದ್ದು. ಈ ಪುಣ್ಯ ಭೂಮಿಯ ಮುಖಾಂತರ ಇಡೀ ವಿಶ್ವಕ್ಕೆ ಸಂದೇಶವನ್ನು ಯಾವ ರೀತಿ ಕಳಿಸ್ಬೇಕಂದ್ರೆ, ಇಡೀ ವಿಶ್ವದಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕಾದ್ರೆ ಈ ಪುಣ್ಯ ಭೂಮಿಯಲ್ಲಿ ಸನಾತನವಾದ ಭಾರತೀಯ ಸಂಸ್ಕೃತಿಯ ಆಧಾರದಲ್ಲಿ ನಾವು ಬದುಕಬೇಕಾಗಿದೆ. ಆ ಸನಾತನ ಭಾರತೀಯ ಸಂಸ್ಕೃತಿಯ ತಳಹದಿ ಇರುವಂಥದ್ದು ಈ ಗೋಮಾತೆಯ ಆರಾಧನೆ, ಗೋಮಾತೆಯ ರಕ್ಷಣೆ, ಗೋವಿನ ಮುಖಾಂತರ ಈ ಸಮೃದ್ಧವಾದ ಭಾರತವನ್ನು ಮತ್ತೊಮ್ಮೆ ನಾವೆಲ್ಲ ಕಟ್ಟಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.